ಪಾಕಿಸ್ತಾನ ಕ್ರಿಕೆಟ್ನಲ್ಲಿ ಕ್ಯಾಪ್ಟನ್ ಹಾಗೆ ಕೋಚ್ಗಳಿಗೆ ಗೇಟ್ ಪಾಸ್ ಕೊಡೋದು, ಹೊಸಬರನ್ನ ಅಪಾಯಿಂಟ್ ಮಾಡಿಕೊಳ್ಳೋದು ಹೊಸದೇನೂ ಅಲ್ಲ. ಈಗ ವೈಟ್ ಬಾಲ್ ಫಾರ್ಮೆಟ್ನಲ್ಲಿ ಮೇಜರ್ ಸರ್ಜರಿ ಮಾಡಿದ್ದಾರೆ. ಏಷ್ಯನ್ ಗೇಮ್ಸ್ಗೆ ಅನೌನ್ಸ್ ಮಾಡಿರುವಂಥ ಟೀಮ್ನಲ್ಲಿ ಸ್ಟಾರ್ ಪ್ಲೇಯರ್ಗಳಿಗೆ ಕೊಟ್ಟು ಯಂಗ್ಸ್ಟರ್ಗಳಿಗೆ ಮಣೆ ಹಾಕಿದ್ದಾರೆ. ಅದಕ್ಕಿಂತ ಇಂಟ್ರೆಸ್ಟಿಂಗ್ ಅಂದರೆ ಫಾರ್ ದಿ ಫಸ್ಟ್ ಟೈಮ್ ಸೈಫ್ಜಾದಾ ಫರ್ಹಾನ್ಗೆ ಕ್ಯಾಪ್ಟನ್ಸಿ ಪಟ್ಟ ಕಟ್ಟಲಾಗಿದೆ. ಏಷ್ಯಾ ಕಪ್ನಲ್ಲಿ ಅರ್ಧ ಶತಕ ಬಾರಿಸಿ AK-47 ಗನ್ನಂತೆ ಬ್ಯಾಟ್ ಹಿಡಿದು ಸೆಲೆಬ್ರೇಟ್ ಮಾಡಿದ್ದ ಫರ್ಹಾನ್ಗೆ ಏಷ್ಯನ್ ಗೇಮ್ಸ್ನಲ್ಲಿ ಕಾದಿದ್ಯಾ ಶೇಪ್ಔಟ್. ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿಯಲ್ಲಿ ಭಾರತ ರಿವೆಂಜ್ ತಗೊಳ್ಳುತ್ತಾ? ಸೊ ಹೇಗಿರುತ್ತೆ ಈ ಬ್ಯಾಟಲ್ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಜಪಾನ್ನ ಐಚಿ ನಗೋಯಾದಲ್ಲಿ ಸೆಪ್ಟೆಂಬರ್ 19ರಿಂದ ಅಕ್ಟೋಬರ್ 4ರವರೆಗೆ 2026ರ ಏಷ್ಯನ್ ಗೇಮ್ಸ್ ನಡೆಯುತ್ತೆ. ಸೊ ಈ ಕ್ರೀಡಾಕೂಟಕ್ಕಾಗಿ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ತನ್ನ 15 ಸದಸ್ಯರ ಮೆನ್ಸ್ ಟೀಮ್ನ ಅನೌನ್ಸ್ ಮಾಡಿರುವಂಥದ್ದು. ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಈ ಕ್ರೀಡಾಕೂಟಕ್ಕೆ ಪಾಕಿಸ್ತಾನ ತಂಡವನ್ನು ಸೈಫ್ಜಾದಾ ಫರ್ಹಾನ್ ಲೀಡ್ ಮಾಡ್ತಾರೆ. ಇನ್ನು ಅಬ್ದುಲ್ ಸಮದ್ಗೆ ವೈಸ್ ಕ್ಯಾಪ್ಟನ್ಸಿನ ಕೊಡಲಾಗಿರುವಂಥದ್ದು. ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಇಲ್ಲಿ ಸ್ಟಾರ್ ಪ್ಲೇಯರ್ಗಳಿಗೆ ಕೊಟ್ಟಿದ್ದಾರೆ. ಬಿಗ್ ಸ್ಟಾರ್ಸ್ ಬಿಟ್ಟು ಏಷ್ಯನ್ ಗೇಮ್ಸ್ಗೆ ಪಾಕ್ ಟೀಮ್ ಅನೌನ್ಸ್. ಏಷ್ಯನ್ ಗೇಮ್ಸ್ಗಾಗಿ ಅನೌನ್ಸ್ ಆಗಿರುವಂಥ ಪಾಕಿಸ್ತಾನದ ತಂಡದಲ್ಲಿ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ಗಳಿಗೆ ಕೊಟ್ಟಿದ್ದಾರೆ. ಅಂದರೆ ಬಾಬರ್ ಅಜಮ್, ಶಾಹಿನ್ ಅಫ್ರಿದಿ, ಶಾದಾಬ್ ಖಾನ್, ಸಲ್ಮಾನ್ ಅಲಿ ಅಘಾ, ಮೊಹಮ್ಮದ್ ರಿಜ್ವಾನ್ ಹಾಗೆ ನಸೀಂ ಶಾ ಅವರಿಗೆ ತಂಡದಿಂದ ಗೇಟ್ ಪಾಸ್ ಕೊಟ್ಟಿದ್ದಾರೆ. 2026ರ T20 ವಿಶ್ವಕಪ್ನಲ್ಲಿ ಪಾಕಿಸ್ತಾನ ತಂಡ ಸೆಮಿಫೈನಲ್ಗೂ ಕೂಡ ಹೋಗಿರಲಿಲ್ಲ. ಹಾಗೆ ಏಷ್ಯಾ ಕಪ್ ಫೈನಲ್ನಲ್ಲಿ ಭಾರತ ವಿರುದ್ಧ ಸೋಲನ್ನ ಕಂಡಿದ್ರು. ಹೀಗಾಗಿ ಸ್ಟಾರ್ ಪ್ಲೇಯರ್ಗಳಿಗೆ ತಂಡದಿಂದಲೇ ಕಿಕ್ಔಟ್ ಕೊಟ್ಟಿದ್ದಾರೆ. ಹಾಗೆ ಈ ಟೀಮ್ನಲ್ಲಿ 4 ಅನ್ಕ್ಯಾಪ್ಡ್ ಆಟಗಾರರು ಕೂಡ ಜಾಯ್ನ್ ಆಗಿರುವಂಥದ್ದು. ಆಕಿಫ್ ಜಾವೇದ್, ಅಲಿ ರಜಾ, ಮಾ ಸದಾಕತ್ ಹಾಗೆ ಸಾದ್ ಮಸೂದ್ಗೆ ಅವಕಾಶ ನೀಡಿದ್ದಾರೆ. ಸೊ ಇವರಿಗೆ ಇದು ಡೆಬ್ಯೂ ಮ್ಯಾಚ್ ಆಗುತ್ತೆ. ಇಲ್ಲಿ ಟೀಮ್ಗಿಂತ ಜಾಸ್ತಿ ಸದ್ದು ಮಾಡ್ತಾ ಇರೋದು ಸೈಫ್ಜಾದಾ ಅವರ ಕ್ಯಾಪ್ಟನ್ಸಿ ಜವಾಬ್ದಾರಿ ನಿಭಾಯಿಸ್ತಾರಾ ಫರ್ಹಾನ್. 30 ವರ್ಷದ ಸೈಫ್ಜಾದಾ ಫರ್ಹಾನ್ ಇದುವರೆಗೆ ಪಾಕಿಸ್ತಾನ ಪರ 40 T20 ಪಂದ್ಯಗಳನ್ನು ಆಡಿರುವಂಥದ್ದು. ಹಾಗೆ 1305 ರನ್ಗಳನ್ನು ಕಲೆ ಹಾಕಿದ್ದಾರೆ. ಇದರಲ್ಲಿ 2 ಶತಕ ಹಾಗೆ 10 ಅರ್ಧ ಶತಕಗಳಿವೆ. 2026ರ T20 ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರನಾಗಿದ್ದರು. ಹೀಗಿದ್ರೂ ಸೀಮಿತ ಓವರ್ಗಳ ಕ್ರಿಕೆಟ್ನಲ್ಲಿ ಪಾಕಿಸ್ತಾನವನ್ನ ಮುನ್ನಡೆಸ್ತಾ ಇರೋದು ಇದೇ ಫಸ್ಟ್ ಟೈಮ್. ಇನ್ನು 5 T20 ಪಂದ್ಯಗಳಲ್ಲಿ ಆಡಿರುವಂಥ ಅಬ್ದುಲ್ ಸಮದ್ ಕಳೆದ ವರ್ಷ ಮಾರ್ಚ್ನಿಂದ ಚುಟುಕು ಮಾದರಿಯಲ್ಲಿ ಆಡಿರಲಿಲ್ಲ. ಸೊ ಇತ್ತೀಚೆಗೆ ಆಸ್ಟ್ರೇಲಿಯಾ ವಿರುದ್ಧದ ಏಕದಿನ ಸರಣಿಯಲ್ಲಿ ಕಾಣಿಸಿಕೊಂಡಿದ್ರು. ಹೀಗಿದ್ರೂ ಕೂಡ ಆತನಿಗೆ ಉಪನಾಯಕನ ಪಟ್ಟವನ್ನ ಕಟ್ಟಿರೋದು ಅಚ್ಚರಿಗೆ ಕಾರಣವಾಗಿದೆ. ಅದರ ಜೊತೆಗೆ ಈ ತಂಡ ಭಾರತದ ಪಾಲಿಗೂ ಕೂಡ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಕಾಣ್ತಾ ಇರುವಂತದ್ದು. ಭಾರತದ ವಿರುದ್ಧ AK-47 ರೀತಿ ಬ್ಯಾಟ್ ಹಿಡಿದಿದ್ದ ಫರ್ಹಾನ್. ಸೈಫ್ಜಾದಾ ಫರ್ಹಾನ್ 2025ರ ಏಷ್ಯಾ ಕಪ್ನಲ್ಲಿ ಪ್ರಚೋದನಾಕಾರಿಯಾದಂಥ ರೀತಿಯಲ್ಲಿ ಸೆಲೆಬ್ರೇಷನ್ ಮಾಡಿ ವಿವಾದ ಮಾಡಿಕೊಂಡಿದ್ರು. ಸೂಪರ್ 4 ಹಂತದ ಪಂದ್ಯದಲ್ಲಿ ಭಾರತ ಹಾಗೆ ಪಾಕಿಸ್ತಾನ ತಂಡಗಳು ಮುಖಾಮುಖಿಯಾಗಿದ್ವು. ಈ ಮ್ಯಾಚಲ್ಲಿ ಭಾರತದ ವಿರುದ್ಧ ಅರ್ಧ ಶತಕ ಬಾರಿಸಿದ್ದ ಸೈಫ್ಜಾದಾ ಫರ್ಹಾನ್ ತಮ್ಮ ಬ್ಯಾಟ್ ಅನ್ನ AK-47 ಗನ್ ರೀತಿಯಲ್ಲಿ ಹಿಡಿದು ಮೈದಾನದಲ್ಲಿಯೇ ಸೆಲೆಬ್ರೇಷನ್ ಅನ್ನ ಮಾಡಿದ. ಟ್ರಿಗರ್ ಅನ್ನ ಒತ್ತಿ ಫೈರ್ ಮಾಡೋ ತರದಲ್ಲಿ ಬ್ಯಾಟ್ ಅನ್ನ ಗನ್ ಅಂತೆ ತೋರಿಸಿ ಸಂಭ್ರಮಿಸಿದ್ರು ಮೈದಾನದಲ್ಲೇ. ಫರ್ಹಾನ್ರ ಈ ಹುಚ್ಚಾಟದ ಬಗ್ಗೆ ಸಾಕಷ್ಟು ಟೀಕೆಗಳು ವ್ಯಕ್ತವಾಗಿದ್ವು. ಕ್ರಿಕೆಟ್ ವಲಯದಲ್ಲೇ ಆಪೋಸ್ ಮಾಡಿದ್ರು. ಮಾಜಿ ಕ್ರಿಕೆಟಿಗರು ಕೂಡ ಇದನ್ನ ವಿರೋಧಿಸಿದ್ರು. ಹೀಗಿದ್ರೂ ಕೂಡ ಈ ಪಂದ್ಯ ಕೊನೆಗೆ 6 ವಿಕೆಟ್ಗಳಿಂದ ಭಾರತ ಗೆದ್ದುಕೊಂಡಿತ್ತು. ಹಾಗೆ ಫೈನಲ್ನಲ್ಲೂ ಕೂಡ ಪಾಕಿಸ್ತಾನ ತಂಡವನ್ನು ಸೋಲಿಸಿ ಭಾರತ ಚಾಂಪಿಯನ್ ಪಟ್ಟಕ್ಕಾಗಿತ್ತು. ಸೊ ಇದು ಒಂದು ಕಡೆ. ಆದರೆ ಈ ಸೆಲೆಬ್ರೇಷನ್ ಬಗ್ಗೆ ಫರ್ಹಾನ್ ಮಾತ್ರ ಎಲ್ಲಿಯೂ ಕೂಡ ತಮ್ಮ ರಿಗ್ರೆಟ್ ಅನ್ನು ತೋರಿಸಲೇ ಇಲ್ಲ. ಶ್ರೀಲಂಕಾ ವಿರುದ್ಧದ ಪಾಕಿಸ್ತಾನ ಪಂದ್ಯಕ್ಕೂ ಮುನ್ನ ಪ್ರೆಸ್ ಮೀಟ್ ನಲ್ಲಿ ಫರ್ಹಾನ್ ಅವರನ್ನ ಭಾರತದ ವಿರುದ್ಧ ಈ ರೀತಿಯಾಗಿ ಸೆಲೆಬ್ರೇಷನ್ ಮಾಡಿದ್ದು ಸರಿನಾ ಅಂತೇಳಿ ಪತ್ರಕರ್ತರು ಪ್ರಶ್ನೆಯನ್ನ ಮಾಡಿರ್ತಾರೆ. ಈ ವೇಳೆ ಫರ್ಹಾನ್ ಇದರ ಬಗ್ಗೆ ಯಾರು ಏನು ಯೋಚನೆ ಮಾಡ್ತಾರೆ ಅನ್ನೋದು ನನಗೆ ಬೇಕಾಗಿಲ್ಲ, ಐ ಡೋಂಟ್ ಕೇರ್, ನಾನು ಅನ್ಕೊಂಡ ರೀತಿಯಲ್ಲಿ ಸೆಲೆಬ್ರೇಷನ್ ಮಾಡಿದ್ದೇನೆ ಅನ್ನೋ ಮೂಲಕ ಉದ್ದಟತನ ತೋರಿಸಿದ್ರು. ಆದ್ರೀಗ ಇದೇ ಫರ್ಹಾನ್ ಕ್ಯಾಪ್ಟನ್ಸಿಯಲ್ಲಿ ಪಾಕಿಸ್ತಾನ ಮತ್ತೊಮ್ಮೆ ಭಾರತಕ್ಕೆ ಎದುರಾಳಿಯಾಗೋದು ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ. ಶ್ರೇಯಸ್ ಕ್ಯಾಪ್ಟನ್ಸಿಯಲ್ಲಿ ಭಾರತ ಈಗ ಇನ್ನೂ ಸ್ಟ್ರಾಂಗ್. ಕಳೆದ ಏಷ್ಯಾ ಕಪ್ನಲ್ಲಿ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸಿಯಲ್ಲಿ ಭಾರತ ತಂಡ ಪಾಕಿಸ್ತಾನ ವಿರುದ್ಧ 3-3 ಪಂದ್ಯಗಳಲ್ಲೂ ಸೋಲಿಸಿ ಅಂತಿಮವಾಗಿ ಚಾಂಪಿಯನ್ ಪಟ್ಟಕ್ಕೂ ಕೂಡ ಏರಿದ್ರು. ಈ ಸಲ ಏಷ್ಯಾ ಕಪ್ನಲ್ಲೂ ಕೂಡ ಭಾರತ ಡಾಮಿನೇಟ್ ಮಾಡಿತ್ತು. ಅಂದರೆ 2025ರ ಏಷ್ಯಾ ಕಪ್ನಲ್ಲಿ ಕಂಪ್ಲೀಟ್ ಆಗಿ ಡಾಮಿನೇಷನ್ ಮಾಡಿತ್ತು.
ಇದೀಗ ಏಷ್ಯನ್ ಗೇಮ್ಸ್ನಲ್ಲೂ ಕೂಡ ಡಾಮಿನೇಟ್ ಮಾಡೋದು ಪಕ್ಕಾ ಆಗಿದೆ. ಯಾಕಂದರೆ ಭಾರತ ತಂಡದಲ್ಲಿ ಕ್ಯಾಪ್ಟನ್ ಬದಲಾಗಿದ್ದಾರೆ. ಶ್ರೇಯಸ್ ಅಯ್ಯರ್ ತಂಡವನ್ನು ಲೀಡ್ ಮಾಡ್ತಾರೆ. ಹಾಗೆ ಸಿಡಿಲ್ ಅಮರಿ ವೈಭವ್ ಸೂರ್ಯವಂಶಿ ಕೂಡ ತಂಡದಲ್ಲಿದ್ದಾರೆ. ಏಷ್ಯಾ ಕಪ್ನಲ್ಲೇ ಪಾಕಿಸ್ತಾನಿಯರ ಚಳಿ ಬಿಡಿಸಿದ್ದ ಅಭಿಷೇಕ್ ಶರ್ಮಾ ಕೂಡ ಕಾಯ್ತಾ ಇದ್ದಾರೆ. ಹೀಗಾಗಿ ಏಷ್ಯನ್ ಗೇಮ್ಸ್ನಲ್ಲಿ ಮತ್ತೊಮ್ಮೆ ಪಾಕಿಸ್ತಾನ ಪಂಕ್ಚರ್ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ಒಟ್ಟಲ್ಲಿ ಭಾರತ ಹಾಗೆ ಪಾಕಿಸ್ತಾನ ನಡುವಿನ ಪಂದ್ಯಗಳು ಅಂದ್ರೇನೆ ಕ್ರಿಕೆಟ್ ಜಗತ್ತಿನ ಗ್ರೇಟೆಸ್ಟ್ ರೈವಲ್ರಿ. ಅದರಲ್ಲೂ ಭಾರತ ಈಗ ಇನ್ನೂ ಸ್ಟ್ರಾಂಗ್ ಆಗಿದೆ. ಹೀಗಾಗಿ ಏಷ್ಯನ್ ಗೇಮ್ಸ್ನಲ್ಲೂ ಕೂಡ ಮತ್ತೊಂದು ಹೈ ವೋಲ್ಟೇಜ್ ಫೈಟ್ ಇರೋದಂತೂ ಪಕ್ಕಾ. ನಮಸ್ಕಾರ.